ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತೇನಪ್ಪ ಹಿಟ್ಟು ತೋರಿಸ್ತಿದ್ದೀನಿ ಅಂತ ಅಂದ್ಕೊಂಡ್ರ. ಸೊ ಇವತ್ತು ಜೋಳದ ರೊಟ್ಟಿನ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಸೊ ಇದು ಎಲ್ರಿಗೂ ಅಲ್ಲ, ಯಾರಿಗೆ ಬರದೇ ಇರೋರು ಹೊಸ್ದಾಗಿ ಟ್ರೈ ಮಾಡ್ತೀನಿ ಅಂತೀರೋ ಸೊ ಅವರು ಈ ಥರ ಮಾಡಿ ಸೊ ನಿಮಗೆ ಆರಾಮಾಗಿ ಮಾಡಬಹುದು. ಸೊ ಈ ರೀತಿ ಹಿಟ್ಟನ್ನು ಒಂದು ಪರತ್ ನೀವೇನು ಹೇಳ್ತೀರ ಇದಕ್ಕೆ ಈ ಥರ ಇರುತ್ತೆ. ಸೊ ಇದಕ್ಕೆ ಹಿಟ್ಟನ್ನು ಹಾಕ್ಕೊಂಡು ಈ ರೀತಿ ಮಧ್ಯ ಗ್ಯಾಪ್ ಮಾಡ್ಕೊಳ್ಳಿ. ಸೊ ಇದಕ್ಕೆ ಇವಾಗ ನೀವು ನೀರಿಗಾದರೂ ಉಪ್ಪು ಹಾಕ್ಕೋಬಹುದು, ಇಲ್ಲಾಂದರೆ ಇದಕ್ಕೆ ಹಾಕ್ಕೋಬೋದು. ಸೊ ನಾನು ಇದಕ್ಕೆ ಹಾಕ್ತಿದ್ದೀನಿ ಒಂದು ಸ್ಪೂನ್ ಟೇಸ್ಟಿಗೆ ಸಾಕು. ಸೊ ಒಂದು ಸ್ಪೂನ್ ಉಪ್ಪು ಹಾಕ್ತಾಯಿದ್ದೀನಿ. ಸೊ ಈ ರೀತಿ ನೀರನ್ನ ಒಂದು ಕುದಿ ಬರಬೇಕು, ಅಲ್ಲಿವರೆಗೂ ಈ ರೀತಿ ನೀರನ್ನ ಕುದಿಸ್ಕೊಂಡು ಇವಾಗ ಈ ನೀರನ್ನು ಇದಕ್ಕೆ ಹಾಕ್ಕೋಬೇಕು. ಸೊ ಮಧ್ಯ ಹೊಂಡ ಮಾಡಿರ್ತೀರಲ್ಲ, ಸೊ ಅದಕ್ಕೆ ಈ ರೀತಿ ನೀರು ಹಾಕ್ಕೊಳ್ಳಿ. ಸೊ ಸ್ವಲ್ಪನೇ ಹಾಕ್ಕೊಳ್ಳಿ, ಜಾಸ್ತಿ ಹಾಕ್ಕೋಬೇಡಿ ಒಂದೇ ಸಲಿಗೆ. ಸೊ ಎಷ್ಟು ಬೇಕಾಗುತ್ತೋ ಅಷ್ಟು ನೋಡಿಕೊಂಡು ಹಾಕ್ಕೊಳ್ಳಿ. ಸೊ ಈ ರೀತಿ ನೀವೇನು ಹೇಳ್ತೀರ, ಖಾಲಿ ಸಟ್ಕ ಅಂತೀರ. ಸೊ ಏನಿದು ಚುಂಚ್ಕ, ಸೊ ನಮ್ಮ ಸೈಡ್ ಚುಂಚ್ಕ ಅಂತಾರೆ ಆ ಕಡೆ. ಇದನ್ನು ತಗೊಂಡು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀರು ಜಾಸ್ತಿ ಬಿಸಿ ಇರುತ್ತೆ, ಸೊ ಕೈಯಿಂದ ಮುಟ್ಟೋಕ್ಕೆ ಹೋಗ್ಬಿಡಿ ಮೊದಲೇ. ಸೊ ಫಸ್ಟು ಈ ರೀತಿ ಮಾಡ್ಕೊಳ್ಳಿ. ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ನೋಡಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಸೊ ಇದಕ್ಕೆ ಮತ್ತು ಸ್ವಲ್ಪ ನೀರು ಬೇಕು, ಹಾಗಾಗಿ ಮತ್ತೆ ಸ್ವಲ್ಪ ನೀರನ್ನು ಹಾಕ್ತಾಯಿದ್ದೀನಿ. ಜಾಸ್ತಿ ಹಾಕ್ಕೊಳಕ್ಕೆ ಹೋಗ್ಬೇಡಿ, ತೆಳ್ಳಗಾಗುತ್ತೆ. ಸೊ ಚಪಾತಿ ಲಟ್ಸೋ ಆ ಥರ ಹಿಟ್ಟಾಗಬೇಕು. ಈ ರೀತಿ ಫಸ್ಟ್ ಒಂದು ಸಲ ಬಿಸಿ ಇರುತ್ತಲ್ಲ, ಸೊ ಇದರಿಂದನೇ ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ಕೈಯಿಂದ ಚೆನ್ನಾಗಿ ನಾದಬೇಕು. ಹೇಗಂತೇಳಿ ತೋರಿಸ್ತೀನಿ. ಸೊ ನೋಡಿ ಕೈಯಿಂದ ಇಷ್ಟೊತ್ತು ಮಾಡಿರಲಿಲ್ಲ, ಸೊ ಬಿಸಿ ಇತ್ತು ಹೇಳಿ. ಸೊ ಇವಾಗ ಈ ರೀತಿನ ಇದಕ್ಕೆ ಹತ್ಕೊಂಡಿರೋದನ್ನು ನೀಟಾಗಿ ತೆಕ್ಕೊಂಡು ಕೈಯಿಂದ ನಾದಬೇಕಾಗುತ್ತೆ. ಸೊ ಹಿಟ್ಟು ಬಿಸಿ ಇರುವಾಗಲೇ ಕೈಯಿಂದ ನಾದ್ಕೋಬೇಕು. ಸೊ ನೋಡಿ ಈ ಥರ ಕೈಯಿಂದ ಹೀಗೆ ಚೆನ್ನಾಗಿ ನಾದ್ಕೋಬೇಕು. ಸೊ ಬಿಸಿ ಇರುತ್ತೆ, ನೋಡ್ಕೊಂಡು ಮಾಡ್ಕೊಳ್ಳಿ, ಕೈ ಸುಟ್ಕೊಂಡು ಹೋಗುತ್ತೆ ಫಸ್ಟ್ ಟೈಮ್ ಮಾಡೋರಿಗೆ. ನೋಡಿ ಈ ರೀತಿ ಚೆನ್ನಾಗಿ ನಾದ್ಕೋಬೇಕಾಗುತ್ತೆ. ಈ ಕೈ ಇರುತ್ತಲ್ಲ, ಈ ಕೈ ಇದನ್ನು ಹೀಗೆ ಹಚ್ಚಿ ಈ ಥರ ಚೆನ್ನಾಗಿ ನಾದ್ಕೋಬೇಕು. ಸೊ ಹಿಟ್ಟು ರಾಶಿ ನೀವು ನೀರು ಹಾಕ್ಕೊಂಡಿದ್ರೆ ಮೇಲೆ ಒಣ ಹಿಟ್ಟಿರುತ್ತಲ್ಲ, ಸೊ ಈ ಒಣ ಹಿಟ್ಟಿರುತ್ತಲ್ಲ ಇದನ್ನು ಸ್ವಲ್ಪ ಇದ್ರ ಮೇಲೆ ಹಾಕ್ಕೊಂಡು ಈ ಥರ ನಾದ್ಕೊಂಡು ಹೋಗ್ಬೋದು. ಸೊ ಹಿಟ್ಟನ್ನು ಸರಿ ಹದಕ್ಕೆ ತಗೋಬೋದು, ಆವಾಗ ಸರಿ ಮಾಡ್ಕೋಬೋದು. ಹಿಟ್ಟನ್ನು ಹದಕ್ಕೆ ಯಾವ ರೀತಿ ಹದಕ್ಕೆ ಬೇಕು ಆ ರೀತಿ ಹದಕ್ಕೆ ಸರಿ ಮಾಡ್ಕೋಬೋದು. ಹಿಟ್ಟು ರಾಶಿ ನೀರು ನೀವು ಜಾಸ್ತಿ ಹಾಕಿದ್ರಿ ಅಂತಂದರೆ ಸೊ ನೀರನ್ನು ಮೊದಲಿಗೆ ಕಡಿಮೆನೇ ಹಾಕ್ಕೊಳ್ಳಿ, ಜಾಸ್ತಿ ಹಾಕ್ಕೊಳ್ಳೋಕೆ ಹೋಗಬೇಡಿ. ಸೊ ಪ್ಲೀಸ್ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಉತ್ತರ ಕರ್ನಾಟಕದ ರೆಸಿಪಿ. ಸೊ ನೋಡಿ ಹಿಟ್ಟನ್ನು ನಾದ್ಕೊಂಡು ಇವಾಗ ಈ ಹದಕ್ಕೆ ನಾನು ಮಾಡಿಟ್ಕೊಂಡಿದ್ದೀನಿ. ಸೊ ಇವಾಗ ಎಷ್ಟು ಬೇಕೋ ಅಷ್ಟು ಉಳ್ಳೆನ ತೆಗೆದು ಉಂಡೆ ಮಾಡಿಟ್ಕೊಳ್ಳುವ. ಸೊ ನೋಡಿ ಇವಾಗ ಇಷ್ಟು ಒಂದು 10 ಮಾಡಿಟ್ಕೊಂಡಿದ್ದೀನಿ ನಾನು ಈ ರೀತಿ. ಸೊ ನೋಡಿ ಇಷ್ಟು. ಸೊ ನೋಡಿ ಇವಾಗ ಈ ರೀತಿ ಉಳ್ಳೆ ತಗೊಂಡು ಹಿಟ್ಟಲ್ಲಿ ಹಾಕ್ಕೊಂಡು ಸೊ ಸ್ವಲ್ಪ ಕೈಯಿಂದನೂ ಮಾಡ್ತೀನಿ ನಾನು. ಸೊ ಉದ್ದೂ ತೋರಿಸ್ತೀನಿ ಮತ್ತು ಕೈಯಿಂದನೂ ಮಾಡ್ತೀನಿ. ಸೊ ಈ ರೀತಿ ಸೈಡಿಗೆ ಈ ರೀತಿ ಕಟ್ಕೋಬೇಕು. ಸೊ ಫಸ್ಟು ಉದ್ದು ತೋರಿಸ್ದೆ, ಆಮೇಲೆ ಕೈಯಿಂದ ತಟ್ಟಿ ತೋರಿಸ್ತೇನೆ ನಾನು ನಿಮಗೆ. ಸೊ ಈ ಥರ ಎಲ್ಲ ಕಡೆಗೂ ಚೆನ್ನಾಗಿ ಮಧ್ಯ ವೇಟ್ ಹಾಕ್ಬಾರ್ದು, ಸೈಡಿಗೆ ಈ ರೀತಿ ಹಿಟ್ಟು ಹಾಕ್ಕೊಂಡು ಸೊ ನೋಡಿ ಸೊ ಸೈಡಿಗೆ ಚೆನ್ನಾಗಿ ಈ ರೀತಿ ಬಡ್ಕೋತಾ ಹೋದರೆ ಚೆನ್ನಾಗಿ ಬರುತ್ತೆ ರೊಟ್ಟಿ. ಮಧ್ಯ ಹರಿದೋಗುತ್ತೆ ಅನ್ನೋ ಹಾಗಿಲ್ಲೆಲ್ಲುವ. ಸೊ ಕೆಳಗೆ ಹಿಟ್ಟಿಲ್ಲ ಅಂದರೆ ರೊಟ್ಟಿ ತಿರುಗೋದಿಲ್ಲ.
ಸೊ ಕೊನೆಗೆ ನೀವು ಹಾಗೆ ಬಡ್ಕೊಂಡು ರೊಟ್ಟಿ ಹರಿದೋಗುತ್ತೆ. ಸೊ ಹುಷಾರಾಗಿ ಮಾಡಿ. ಸೊ ನನಗೆ ಕೈಯಿಂದ ತಟ್ಟೋದೇ ಇಷ್ಟ ಉದ್ದೋದಕ್ಕಿಂತ. ಸೊ ಚೆನ್ನಾಗಿ ಬರುತ್ತೆ ಹೇಳಿ. ಸೊ ನೋಡಿ, ನಾನು ಸಣ್ಣ ಉಳ್ಳೆ ಮಾಡ್ಕೊಂಡಿರೋದಕ್ಕೆ ಇಷ್ಟೇ ರೊಟ್ಟಿ ಸಣ್ಣ ಆಗಿದೆ. ಸೊ ನೋಡಿ, ನಾನು ಆವಾಗಲೇ ಹಂಚನ್ನು ಬಿಸಿಗಿಟ್ಟಿದ್ದೆ. ಸೊ ಇವಾಗ ಈ ರೀತಿ ರೊಟ್ಟಿ ಹಾಕಿ ಮೇಲೆ ಈ ರೀತಿ ಸ್ವಲ್ಪ ಎಲ್ಲ ಕಡೆನೂ ಚೆನ್ನಾಗಿ ನೀರು ಹಚ್ಕೋಬೇಕಾಗುತ್ತೆ. ಸೊ ನೋಡಿ, ನೀರು ಹಚ್ಚಾದ್ಮೇಲೆ ಈ ರೀತಿ ಅದನ್ನು ನೀರು ಸ್ವಲ್ಪ ಹಂಚಿಗೆ ಅಂಟಿದ್ರೆ ಹಿಡ್ಕೊಂಡಿರುತ್ತೆ. ಸೊ ಈ ರೀತಿ ಉಲ್ಟಾ ಹಾಕ್ಕೋಬೇಕು. ಉಲ್ಟಾ ಹಾಕಿ ಒಂದು 2 ಸೆಕೆಂಡ್ ಬಿಡಬೇಕಷ್ಟೇ, ಜಾಸ್ತಿ ಅಲ್ಲ. ಸೊ ಬೇಗ ಬೇಯುತ್ತೆ ರೊಟ್ಟಿ. ಸೊ ನೋಡಿ, ಈ ರೀತಿ ಒಂದು ಬಟ್ಟೆ ಸಪೋರ್ಟ್ ತಗೊಂಡು ಈ ರೀತಿ ಪ್ರೆಸ್ ಮಾಡಿ. ಸೊ ಬೇಗ ಉಬ್ಬಿ ಬರುತ್ತೆ. ಸೊ ನೋಡಿ, ಇವಾಗ ಇದನ್ನು ಮತ್ತೆ ಉಲ್ಟಾ ಹಾಕ್ತಿದ್ದೀನಿ. ಉಲ್ಟಾ ಹಾಕಿ ಎರಡೂ ಕಡೆನೂ ಚೆನ್ನಾಗಿ ಈ ರೀತಿ ಪ್ರೆಸ್ ಮಾಡಿದರೆ ಸೊ ನೋಡಿ ಉಬ್ತಿದೆ. ಸೊ ನೋಡಿ, ನಿಮಗೆ ಕಾಣ್ತಿದೆ. ಸೊ ನೋಡಿ, ಈ ರೀತಿ ಚೆನ್ನಾಗಿ ಉಬ್ಬಿ ಬರುತ್ತೆ ರೊಟ್ಟಿ. ಸೊ ಎರಡೂ ಕಡೆದು ಚೆನ್ನಾಗಿ ಬೆಂದಿದೆ. ನೋಡಿ, ಸೊ ಇವಾಗ ಆಯ್ತಿದು, ಬೆಂದಿದೆ ರೊಟ್ಟಿ. ಇವಾಗ ನೋಡಿ, ರೊಟ್ಟಿ ರೆಡಿ. ಸೊ ನಿಮಗೆ ನಾನು ಮತ್ತೊಂದು ಮಾಡಿ ತೋರಿಸ್ತಿದ್ದೀನಿ. ಸೊ ಇವಾಗ ಉದ್ದಿ ತೋರಿಸ್ತೀನಿ ನಿಮಗೆ, ಯಾವ ರೀತಿ ಉದ್ದಬೇಕು ಹೇಳಿ. ಸೊ ಅವಾಗ ಕೈಯಿಂದ ತಟ್ಟಿದ್ನಲ್ಲ, ಇವಾಗ ಒಂಚೂರು ಕೈಯಿಂದ ತಟ್ಟೋದಿಲ್ಲ. ಸೊ ಹಿಟ್ಟು ಮೇನ್ ಇಂಪಾರ್ಟೆಂಟು. ಸೊ ನೋಡಿ, ಈ ರೀತಿ ಚೆನ್ನಾಗಿ. ಸೊ ನಿಮಗೆ ಪೇಪರ್ ಸಿಗುತ್ತೆ ನೋಡಿ, ಅದರಲ್ಲಿ ತುಂಬ ಈಸಿ ಆಗುತ್ತೆ ಪೇಪರಲ್ಲಿ. ಇದರಲ್ಲಿ ಸ್ವಲ್ಪ ಹಿಡಿದೋಗುತ್ತೆ ಅನ್ನೋ ಭಯ ಇರುತ್ತೆ. ಪೇಪರಲ್ಲಾದರೆ ಹಾಗಲ್ಲ, ಚೆನ್ನಾಗಿ ಬರುತ್ತೆ ಪೇಪರಲ್ಲಿ. ಸೊ ನನಗೆ ಉದ್ದೋಕ್ಕೆ ಜಾಸ್ತಿ ಬರೋದು. ಈಗ ನಾನು ತಟ್ಟಿ ರೂಢಾಗಿ ಹೋಗಿದೆ. ಸೊ ಹಾಗಾಗಿ ತಟ್ತಾನೇ ಇರ್ತೀನಿ ನಾನು. ಉದ್ದಕ್ಕೆ ಹೋದರೆ ಸ್ವಲ್ಪ ಒಂದು ಕಡೆ ದಪ್ಪ, ಒಂದು ಕಡೆ ತೆಳ್ಳಗೆ ಬರುತ್ತೆ. ಸೊ ಹಾಗಾಗಿ ಈ ಥರ ಮಾಡಿಕೊಂಡ್ರೆ ರೊಟ್ಟಿ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ. ಒಂದು ಕಡೆ ದಪ್ಪ, ಒಂದು ಕಡೆ ತೆಳ್ಳ ಬರೋದಿಲ್ಲ. ಸೊ ನೋಡಿ, ರೊಟ್ಟಿ ರೆಡಿಯಾಗಿದೆ. ಸೊ ನೋಡಿ, ಮತ್ತೊಂದು ಹಾಕ್ತಾಯಿದ್ದೀನಿ. ಈ ರೀತಿ ಚೆನ್ನಾಗಿ ನೀರು ಹಚ್ಕೊಂಡ್ರೆ ಆಯಿತು. ಇದನ್ನು ಸಹ ಸೇಮ್ ಹಾಗೆ ಒಂದು ಸ್ವಲ್ಪ ಹೊತ್ತು ಬಿಟ್ಟರೆ, ನೀರೆಲ್ಲ ಸ್ವಲ್ಪ ಡ್ರೈ ಆಗೋವರೆಗೂ ಬಿಟ್ಟು ಉಲ್ಟಾ ಹಾಕ್ಕೋಬೇಕು. ಸೊ ನೋಡಿ, ಇವಾಗ ಇದನ್ನು ಈ ಥರ ಉಲ್ಟಾ ಹಾಕ್ಕೋಬೇಕು. ಎರಡೂ ಕಡೆ ಚೆನ್ನಾಗಿ ಬೇಯಿಸ್ಕೊಂಡ್ರೆ ರೊಟ್ಟಿ ರೆಡಿಯಾಗಿದೆ. ಸೊ ನೀವು ಮಾಡ್ಕೊಳ್ಳಿ, ಹೇಗಿತ್ತು ಅಂತ ಮರೆಯದೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.